ಆದಾಯಕ್ಕೂ ಮೀರಿದ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಶಶಿಕಲಾಗೆ ಜೈಲು ಶಿಕ್ಷೆಯಾಗಿದೆ. ಶಶಿಕಲಾ ಜೈಲಿಗೆ ಯಾವಾಗ ಆಗಮಿಸುತ್ತಾರೆ ಅನ್ನೋದರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇಲ್ಲ. ಪರಪ್ಪನ ಅಗ್ರಹಾರ ಜೈಲಿಗೆ ಬರೋ ಬಗ್ಗೆ ಯಾವುದೇ ಮಾಹಿತಿ ಲಭ್ಯ ಆಗಿಲ್ಲ. ಟಿವಿ9ಗೆ ಪರಪ್ಪನ ಅಗ್ರಹಾರ ಜೈಲಿನ ಮೂಲಗಳಿಂದ ಈ ಬಗ್ಗೆ ಮಾಹಿತಿ ಲಭ್ಯ ಆಗಿದ್ದು, ಶಶಿಕಲಾ ಪರಪ್ಪನ ಅಗ್ರಹಾರಕ್ಕೆ ಬಂದ್ರೆ ಸಾಮಾನ್ಯ ಮಹಿಳಾ ವಾರ್ಡ್ನಲ್ಲಿ ಶಶಿಕಲಾರನ್ನ ಇರಿಸಲಾಗುತ್ತೆ. ಎಲ್ಲಾ ಸಾಮಾನ್ಯ ಕೈದಿಗಳಂತೆ ಶಶಿಕಲಾರನ್ನ ಕೂಡ ನೋಡಲಾಗುತ್ತೆ. ಜೈಲಲ್ಲಿ ಶಶಿಕಲಾಗೆ ಯಾವ ವಿಶೇಷ ಸವಲತ್ತು ಕೂಡ ಸಿಗೋದಿಲ್ಲ ಅಂತ ಟಿವಿ9ಗೆ ಪರಪ್ಪನ ಅಗ್ರಹಾರ ಜೈಲಿನ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಇನ್ನು ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಶಶಿಕಲಾಗೆ ಜೈಲು ಶಿಕ್ಷೆಯನ್ನ ಪ್ರಕಟಿಸಿದೆ. ಈ ಹಿನ್ನೆಲೆಯಲ್ಲಿ ಅವರು ಈಗ ಜೈಲಿಗೆ ಆಗಮಿಸಬೇಕಾಗತ್ತೆ. ಕರ್ನಾಟಕ ಕೋರ್ಟ್ನ ಮುಂದೆ ಶರಣಾಗಬೇಕಾಗತ್ತೆ, ಜೈಲಿಗೆ ಆಗಮಿಸಬೇಕಾಗತ್ತೆ. ಆದ್ರೆ ಪರಪ್ಪನ ಅಗ್ರಹಾರಕ್ಕೆ ಅವರು ಬರೋದ್ರ ಬಗ್ಗೆ ಸದ್ಯಕ್ಕೆ ಯಾವುದೇ ಮಾಹಿತಿ ಲಭ್ಯ ಆಗಿಲ್ಲ. ಯಾಕಂದ್ರೆ ಅವರು ಅಲ್ಲಿಗೆ ಬರಬೇಕಾಗತ್ತೆ, ಕೊನೆಗೆ ಅಲ್ಲೇ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ಪರಪ್ಪನ ಅಗ್ರಹಾರ ಜೈಲಿನ ಮೂಲಗಳ ಮಾಹಿತಿ ಟಿವಿ9ಗೆ ಸಿಕ್ಕಿರೋ ಪ್ರಕಾರ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಂತಹ ಸಂದರ್ಭದಲ್ಲಿ ಅವ್ರನ್ನ ಸಾಮಾನ್ಯ ಕೈದಿಗಳಂತೆ, ಮಹಿಳಾ ಕೈದಿಗಳಂತೆ ಅವ್ರನ್ನ ನಡೆಸಿಕೊಳ್ಳಲಾಗುತ್ತೆ. ಸಾಮಾನ್ಯ ಮಹಿಳಾ ವಾರ್ಡ್ನಲ್ಲೇ ಅವರನ್ನ ಇರಿಸಲಾಗುತ್ತೆ. ಎಲ್ಲಾ ಸಾಮಾನ್ಯ ಕೈದಿಗಳಂತೆ ಶಶಿಕಲಾರನ್ನ ಕೂಡ ನೋಡಲಾಗುತ್ತೆ. ಯಾವುದೇ ರೀತಿಯ ಲಕ್ಸುರಿ ಇರೋದಿಲ್ಲ, ಯಾವುದೇ ರೀತಿಯ ಐಷಾರಾಮಿ ವ್ಯವಸ್ಥೆಯನ್ನ ಮಾಡಲಾಗೋದಿಲ್ಲ. ಬದಲಿಗೆ ಯಾವ ರೀತಿ ಸಾಮಾನ್ಯ ಮಹಿಳಾ ಕೈದಿಯನ್ನು ನೋಡಿಕೊಳ್ಳಲಾಗುತ್ತೋ ಅದೇ ರೀತಿ ಅವ್ರನ್ನ ಮುಂದಿನ 4 ವರ್ಷಗಳ ಕಾಲ ನೋಡಿಕೊಳ್ಳಲಾಗುತ್ತೆ. ಜೈಲಲ್ಲಿ ಶಶಿಕಲಾಗೆ ಯಾವ ವಿಶೇಷ ಸವಲತ್ತು ಕೂಡ ಸಿಗೋದಿಲ್ಲ ಅಂತ ಟಿವಿ9ಗೆ ಪರಪ್ಪನ ಅಗ್ರಹಾರ ಜೈಲಿನ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಶಶಿಕಲಾಗೆ ಜೈಲು ಶಿಕ್ಷೆ ಪ್ರಕಟ ಆಗಿದೆ. ಅವರು ಕರ್ನಾಟಕ ಕೋರ್ಟ್ ಮುಂದೆ ಹಾಜರಾಗಬೇಕಾಗುತ್ತೆ, ಜೊತೆಗೆ ಜೈಲು ಪಾಲು ಕೂಡ ಆಗಬೇಕಾಗುತ್ತೆ. ಸೊ ಯಾವ ರೀತಿ ಪ್ರೊಸೀಜರ್ ನಡೆಯುತ್ತೆ ಮುಂದೆ, ಮತ್ತೆ ಎಷ್ಟೊತ್ತಿಗೆ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಆಗಮಿಸ್ತಾರೆ ನಾಳೆ ಅಂತ? ಸುಕನ್ಯಾ, ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇನ್ನು ಜೈಲಾಧಿಕಾರಿಗಳಿಗೆ ಯಾವುದೇ ರೀತಿಯ ಮೆಸೇಜ್ ಇನ್ನೂ ಕೂಡ ಬಂದಿಲ್ಲ. ಆದ್ರೂ ಕೂಡ ಈಗ ಇಲ್ಲಿಗೆ ಪರಪ್ಪನಗರ ಜೈಲಿಗೆ ಬರಲೇಬೇಕು. ಯಾಕೆಂದ್ರೆ ಈ ಹಿಂದೆನೂ ಕೂಡ ಆಕೆಗೆ ಸ್ಪೆಷಲ್ ಕೋರ್ಟಿನಲ್ಲಿ ತೀರ್ಪು ಕೊಟ್ಟಾಗ ಏನು ಒಂದು ಸಂಬಂಧಪಟ್ಟಂತೆ ಜಯಲಲಿತಾ ಸೇರಿದಂತೆ ಶಶಿಕಲಾ ಎಲ್ಲ ಸುಧಾಕರನ್ ಎಲ್ಲ ಕೂಡ ಇಲ್ಲೇ ಅವರು ಒಂದು ಬೇಲ್ ಸಿಗೋವರೆಗೂ ಕೂಡ ಇಲ್ಲೇ ಈ ಪರಪ್ಪನಗರ ಜೈಲಿನಲ್ಲೇ ಅವರು ಇದ್ರು. ಇದೀಗ ಏನು ಸುಪ್ರೀಂ ಕೋರ್ಟಿನಲ್ಲಿ ಕೊಟ್ಟಂತ ತೀರ್ಪಿನನ್ವಯ ಇವತ್ತು ರಾತ್ರಿ ತಪ್ಪಿದ್ರೆ ನಾಳೆ ಅಷ್ಟೊತ್ತಿಗೆ ಬಹುಶಃ ಅವರು ಬೆಂಗಳೂರಿನ ಪರಪ್ಪನಗರ ಜೈಲಿಗೆ ಬರ್ಬೇಕಾಗತ್ತೆ. ಇಲ್ಲಿಗೆ ಬಂದ ನಂತರ ಈ ಸಾಮಾನ್ಯ ಕೈದಿಗಳಂತೆ ಅವರು ಕೂಡ ಇರ್ಬೇಕಾಗತ್ತೆ. ಇದರಲ್ಲಿ ಏನ್ ಮಹಿಳಾ ವಾರ್ಡ್ ಏನಿದೆ ಅದ್ರಲ್ಲೇ ಇರ್ಬೇಕಾಗತ್ತೆ. ಆಮೇಲೆ ಅಲ್ಲಿ ಡ್ರೆಸ್ ಏನಿದೆ ಅಂದ್ರೆ ಈಗಾಗಲೇ ಸರಿಯಾಗಿರುವಂತ ಕೈದಿಗಳಿಗೆ ಡ್ರೆಸ್ ಕೊಡುವಂತದ್ದು ಅಂದ್ರೆ ವೈಟ್ ಸ್ಯಾರಿ ಅದನ್ನು ಕೂಡ ಕೊಡ್ತಾರೆ. ಆಮೇಲೆ ಜೊತೆಗೆ ಪ್ಲೇಟ್ ತಟ್ಟೆ ಇರ್ಬೋದು, ಗ್ಲಾಸ್ ಇರ್ಬೋದು, ಆಮೇಲೆ ಬ್ಲಾಂಕೆಟ್ ಇರ್ಬೋದು, ಇದನ್ನೆಲ್ಲ ಕೂಡ ಅವ್ರಿಗೆ ಒದಗಿಸ್ತಾರೆ. ಇದ ನಂತರ ಅವ್ರಿಗೆ ಯಾವುದೇ ರೀತಿಯ ವಿಶೇಷವಾದ ಸವಲತ್ತು ಇರೋದಿಲ್ಲ. ಯಾಕೆಂದ್ರೆ ಈ ಹಿಂದೆ ಜೈಲಲ್ಲಿ ಇದ್ದಾಗ ಅವ್ರಿಗೆ ಸ್ಪೆಷಲ್ ಒಂದು ಸೆಲ್ ಅಲ್ಲಿ ಅವ್ರಿಗೆ ಇಟ್ಟಿದ್ರು. ಆದ್ರೆ ಇದೀಗ ಇವ್ರಿಗೆ ಸಾಮಾನ್ಯ ಕೈದಿ ಅಂತ ಅವರು ಇರಲಾಗೋದು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ತಯಾರಿ ಕೂಡ ಜೈಲಾಧಿಕಾರಿಗಳು ಮಾಡ್ಕೊಂಡಿರೋ ಅನ್ನೋ ಮಾಹಿತಿ ಸಿಕ್ಕಿದೆ. ಧನ್ಯವಾದ ಕಿರಣ್.